ಹಲೋ, ನಮಸ್ಕಾರ ಸ್ನೇಹಿತರೆ. ಎನ್ ಪಿ ಪ್ರಾಪರ್ಟೀಸ್ ಕಡೆಯಿಂದ ನಿಮ್ಮ ಪ್ರೀತಿಯನ್ನು ಅರ್ಜಿ ಮಾಡುವ ನಮಸ್ಕಾರಗಳು. ನಾವೀಗ ನೋಡುವಂಥದ್ದು 4 ಎಕರೆ ಭೂಮಿ ಸ್ನೇಹಿತರೆ, ಪ್ಯೂರ್ ರೆಡ್ ಸಾಯಿಲ್. ಇಲ್ಲಿ ಅಕ್ಕಪಕ್ಕ ಎಲ್ಲ ಒಳ್ಳೆ ತೋಟ ಮಾಡಿದ್ದಾರೆ, ಒಳ್ಳೆ ಜಾಗ ಇದೆ ಸ್ನೇಹಿತರೆ. ಮಣ್ಣು ಕೂಡ ತುಂಬ ಚೆನ್ನಾಗಿದೆ, ಮಣ್ಣೊಳ್ಳೆ ಪ್ಯೂರ್ ರೆಡ್ ಸಾಯಿಲ್. ಭೂಮಿ ಒಂದೇ ಮಟ್ಟವಾಗಿದೆ, ಎರಡು ಮಾತಿಲ್ಲ. ಒಳ್ಳೆ ನೀರಾವರಿ ಇರುವಂತಹ ಜಾಗ. ನಾವು ಎಲ್ಲೇ ಹೋದರೂ ಅಷ್ಟೇ ನಮ್ಮ ಫಸ್ಟ್ ಪ್ರಿಫರೆನ್ಸ್ ಬಂದು ವಾಟ್ರ್ ಸ್ನೇಹಿತರೆ. ಮಣ್ಣು, ನೀರು, ವಾತಾವರಣ, ಹೀಗೆ ಪ್ರತಿಯೊಂದಕ್ಕೂ ನಾವು ಒಳ್ಳೆ ಅವಕಾಶ ಕೊಡ್ತೀವಿ. ಇಲ್ಲಿ ಇವರು ಎಕರೆಗೆ 33 ಲಕ್ಷ ಹೇಳ್ತಾಯಿದ್ದಾರೆ ಸ್ನೇಹಿತರೆ. ಇವತ್ತು ನಾವು ಎಲ್ಲರೂ ಡ್ರೈ ಲ್ಯಾಂಡ್ಗಳಿಗೆ 35-40 ಹೇಳ್ತಿರ್ಬೇಕಾದ್ರೆ ಇವರು ನೀರಾವರಿಗೆ 33 ಲಕ್ಷ ಹೇಳಿದ್ರೆ ಅದೇನು ಅತಿಶಯೋಕ್ತಿ ಏನಿಲ್ಲ. ನೇರ ರೈತರ ಜೊತೆ ನಾವು ಮಾತಾಡೋಣ ಸ್ನೇಹಿತರೆ. ಅವರು ಎಷ್ಟಕ್ಕೆ ಬರ್ತಾರೆ ಬರಲಿ, ಯಾವಾಗಲೂ ಅಷ್ಟೇ ನಾವು ನೇರ ರೈತರ ಹತ್ರ ಮಾತಾಡಿದಾಗ ಆ ಭೂಮಿಗೂ ಒಳ್ಳೆ ಬೆಲೆ, ನಮಗೂ ಕೂಡ ಒಂದು ಬೆಲೆ ಸಿಗುತ್ತೆ ಸ್ನೇಹಿತರೆ. 2 ಬೋರ್ ಇದೆ. ಬೋರ್ಗೆಲ್ಲ ಇವರು ಮೋಟ್ರ್ ಕಟ್ಕೊಂಡಿದ್ದಾರೆ. ಇದು ಬೆಂಗಳೂರಿಗೆ 135 ಕಿಲೋಮೀಟ್ರ್ ಸ್ನೇಹಿತರೆ. ಬೆಂಗಳೂರಿಗೆ 135, ಮೈಸೂರಿಗೆ 75 ಕಿಲೋಮೀಟ್ರ್ ಇದೆ. ನೋಡಿ, ಎಲ್ಲ ಕಡೆ ಲ್ಯಾಂಡ್ ರೇಟ್ಗಳು ತುಂಬ ಹೆವಿ ಇದ್ದಾವೆ. ಇಲ್ಲಿ ಒಳ್ಳೆ ನೀರಾವರಿ, ತಾವು ಬೇಕಾದ್ರೆ ಬಂದು ಅಬ್ಸರ್ವ್ ಮಾಡ್ಬೋದು, ನೋಡ್ಕೊಳ್ಳಬಹುದು. ನೀರು ಏನು ಓಡ್ತಾ ಇದೆ, ಏನಿದೆ ಅಂತ. ಸುಮ್ಮನೆ ನಾವೇನೋ ಹೇಳ್ತೀವಿ, ನೀವೇನೋ ಕೇಳೋದು ಪ್ರಶ್ನೆ ಅಲ್ಲ. ನೀವು ಕಣ್ಣಾರ ನೋಡ್ಬೋದು ನೀರಾವರಿ ಎಷ್ಟಿದೆ ಏನು ಅಂತ. ಇದು ವಾಟರ್ ಸೋರ್ಸ್ ಇರುವಂತಹ ಒಂದು ಏರಿಯಾ. ಪ್ರತಿಯೊಂದಕ್ಕೂ ಕೂಡ ಅನುಕೂಲವಾಗಿದೆ. ಮೆಟ್ಲಿಂಗ್ ರಸ್ತೆ, ಸ್ಟೇಟ್ ಹೈವೇಯಿಂದ ಅರ್ಧ ಕಿಲೋಮೀಟ್ರ್ ಆಗುತ್ತೆ ಸ್ನೇಹಿತರೆ. ಸ್ಟೇಟ್ ಹೈವೇಯಿಂದ ಅರ್ಧ ಕಿಲೋಮೀಟ್ರ್ ಆಗುತ್ತೆ. ನಾವು ಯಾರ ಜಮೀನು ಮೇಲೂ ಹೋಗುವಂಥದ್ದು ಏನೇ ಇಲ್ಲ ಸ್ನೇಹಿತರೆ. ಪ್ರತಿಯೊಂದಕ್ಕೂ ದಾರಿ ಅಚ್ಚುಕಟ್ಟಾಗಿದೆ. ಇವರು ಫಲ ಕೊಡುವಂಥದ್ದು ಒಂದು 30 ತೆಂಗಿನ ಮರಗಳಿದ್ದಾವೆ. ಒಳ್ಳೊಳ್ಳೆ ಮರ, ಒಳ್ಳೆ ಹೀಳ್ಲಿಕ್ಕೆ ಶುರುವಾಗಿರೋವು ಈಗಿದ್ದಾವೆ, ಹೀಳ್ಲಿಕ್ಕೆ ಕೊಡ್ತಾ ಇರೋವು ಕೂಡ ಇದ್ದಾವೆ. ಆಮೇಲೆ ಇನ್ನೂ ಸ್ವಲ್ಪ ಜಾಗಕ್ಕೆ ಇವರು ಸುಗಂಧರಾಜ ಹೂವಿನ ಗಿಡಗಳನ್ನ ಹಾಕ್ಕೊಂಡಿದ್ದಾರೆ. ಇನ್ನೊಂದು ಕಡೆ ಸೊಪ್ಪು ಹಾಕ್ಕೊಂಡಿದ್ದಾರೆ, ಇನ್ನೊಂದು ಕಡೆ ಸುಗಂಧರಾಜದ ಹೂವಿನ ಗಿಡಗಳು ಹಾಕಿದ್ದಾರೆ. ಇನ್ನೊಂದು ಕಡೆ ಬೆಂಡೆಕಾಯಿ ಹಾಕಿದರು, ಅದೆಲ್ಲ ಫಸಲು ಖಾಲಿಯಾಗಿದೆ. ಮೇಲ್ಗಡೆ ಅಂದರೆ ಇವರು 3-4 ಥರದ ವೆರೈಟಿ ಹಾಕಿ ಈ ಜಮೀನಲ್ಲಿ ವ್ಯವಸಾಯ ಮಾಡ್ತಾಯಿದ್ದಾರೆ ಸ್ನೇಹಿತರೆ. ನಾನು ಹೇಳೋದಿಷ್ಟೇ, ಪ್ರತಿಯೊಬ್ಬರಿಗೂ ಒಳ್ಳೆಯ ವಾತಾವರಣ, ಒಳ್ಳೆಯ ನೀರು, ಒಳ್ಳೆಯ ಜಾಗ ಪ್ರತಿಯೊಂದು ಕೂಡ ಇದ್ದಾಗ ನಮಗೆ ಇದೇನು ದೂರನೂ ಅಲ್ಲ, ತುಂಬ ಅನುಕೂಲವಾಗಿದೆ. ಜನರಲ್ ಪ್ರಾಪರ್ಟಿ, ನಾವು ಯಾರು ಜಮೀನು ಮೇಲೆ ಹೋಗೋಂಥದ್ದಿಲ್ಲ. ಡಾಕ್ಯುಮೆಂಟ್ಸ್ ಎಲ್ಲ ಕ್ಲಿಯರಾಗಿದೆ ಸ್ನೇಹಿತರೆ. ಭೂಮಿ ಕೂಡ ನಮಗೆ ಅಷ್ಟೇ ಅಚ್ಚುಕಟ್ಟಾಗಿದೆ. ಸುತ್ತಮುತ್ತ ಎಲ್ಲ ರನ್ನಿಂಗ್ ಕಲ್ಟಿವೇಷನ್. ನಮಗಿದು ರನ್ನಿಂಗ್ ಕಲ್ಟಿವೇಷನ್. ಇವತ್ತು ನಮಗೆ ಇಲ್ಲಿ ಲೇಬರ್ಗಳಿಗೂ ಇವತ್ತಿನೆಲ್ಲ ಸ್ನೇಹಿತರೆ. ಈ ಲೈನಲ್ಲಿ ಜನಗಳು ತೋಟದಲ್ಲೇ ಒಳ್ಳೊಳ್ಳೆ ಮನೆಗಳನ್ನ ಕಟ್ಕೊಂಡು ವಾಸ ಮಾಡ್ಕೊಂಡಿದ್ದಾರೆ. ನಾವು ಕೂಡ ಅದೇ ರೀತಿ ಒಂದು ಮನೆ ಕಟ್ಕೊಂಡು ಫಾರ್ಮ್ ಹೌಸ್ನ ಆರಾಮಾಗಿ ನಮಗೆ ಬೇಕಾಗಿರುವಂತಹ ಒಳ್ಳೊಳ್ಳೆ ಗಿಡಗಳು ಹಾಕೋಣ. ಈ ವಾತಾವರಣಕ್ಕೆ ಯಾವ ಗಿಡಗಳು ಆಗ್ತಿರುತ್ತವೋ, ತೆಂಗು ಇದೆ, ಇನ್ನೊಂದಷ್ಟು ತೆಂಗು ಹಾಕ್ಕೊಂಡು ಅಡಿಕೆ, ಅವುಗಳ ಮಧ್ಯೆ ಹಣ್ಣಿನ ಗಿಡಗಳು, ನೇರಳೆ ಆಗ್ಬೋದು, ದಾಳಿಂಬೆ ಆಗ್ಬೋದು, ಸಪೋಟ ಆಗ್ಬೋದು, ಒಂದಲ್ಲ ಒಂದು ಥರದ ಹಣ್ಣಿನ ಗಿಡಗಳನ್ನ ನಮ್ಗೆ ಬೇಕಾಗಿರುವಂಥದ್ದೆಲ್ಲ ಹಾಕ್ಕೊಂಡು ಬೆಳಿಬೇಕು ಸ್ನೇಹಿತರೆ. ನಾವು ಉಪಯೋಗಿಸುವಂತಹ ಹಣ್ಣುಗಳೆಲ್ಲ ಇವತ್ತು ಕೆಮಿಕಲ್ಸ್ ಜಾಸ್ತಿ ಆಗಿರೋದ್ರಿಂದ ಪ್ರತಿಯೊಬ್ಬ ಮನುಷ್ಯನಿಗೂ ಕೂಡ ಇವತ್ತು ಹಾರ್ಟ್ ಅಟ್ಯಾಕ್ ಅಂತೆ, ಶುಗರ್ ಅಂತೆ, BP ಅಂತೆ, 108 ಥರದ ಕಾಯಿಲೆಗಳು. ಸದ್ಯಕ್ಕೆ ಎಲ್ಲಿಂದ ಬರ್ತಿದೆ, ಹೇಗೆ ಬರ್ತಿದೆ ಮನುಷ್ಯನಿಗೆ ಅನ್ನೋದು ಅರ್ಥ ಆಯ್ತಿಲ್ಲ. ಮನುಷ್ಯ ಹಣದ ಹಿಂದೆ ಹೋಗಿ ಆರೋಗ್ಯನ ಕಳ್ಕೊತಾ ಇದ್ದಾನೆ ಅಂತ ಆಲ್ಮೋಸ್ಟ್ ಪ್ರತಿಯೊಂದು ಮಾಹಿತಿಗಳು ಕೂಡ ತಿಳಿಸ್ತಾ ಇದ್ದಾವೆ. ಯಾಕೆ ಅಂತಂದರೆ, ಹಣದಿಂದ ಹೋದಾಗ ಊಟ ತಿಂಡಿ ಸರಿಯಾಗಿ ಇಲ್ಲದೆ ಇರೋದು, ಆಮೇಲೆ ಕೆಮಿಕಲ್ಸ್ ಪದಾರ್ಥಗಳನ್ನು ಜಾಸ್ತಿ ಯೂಸ್ ಮಾಡೋದ್ರಿಂದ ಪ್ರತಿಯೊಂದು ಕಾಯಿಲೆನೂ ಮನುಷ್ಯನಿಗೆ ಬರುತ್ತೆ ಅನ್ನೋ ಒಂದು ಮಾಹಿತಿ
ಇದೆ. ನಾವು ನಮ್ಮ ಜಮೀನಿನಲ್ಲಿ ರಜೆ ಇದ್ದಾಗ ನಾವು ಡೈಲಿ ಬರೋಕ್ಕಾಗಲ್ಲ, ದೂರ ಇರ್ತೀವಿ. ರಜದಲ್ಲಿ ಬಂದು ನಾವು ಒಂದು 2 ಗಂಟೆ ನಮ್ಮ ಕೆಲಸ ಮಾಡಿಕೊಂಡು ನಾವು ಇಲ್ಲಿ ತಿರುಗಾಡ್ಕೊಂಡು ವಾಕ್ ಮಾಡ್ಕೊಂಡಿದ್ದರೆ ಪ್ರತಿಯೊಬ್ಬ ಮನುಷ್ಯನಿಗೂ ಕೂಡ ಹೆಲ್ತು ಸೂಪರಾಗಿರುತ್ತೆ ಸ್ನೇಹಿತರೆ. ನಾವು ಇನ್ವೆಸ್ಟ್ ಮಾಡಿಬಿಟ್ಟು ನಾವಿಲ್ಲಿ ದುಡಿಬೇಕು, ಮಣ್ಣಲ್ಲಿ ಆ ಥರ ಭೇದ ಭಾವ ಇಟ್ಕೊಬಾರ್ದು ಸ್ನೇಹಿತರೆ. ಪ್ರತಿಯೊಬ್ಬರು ಕೂಡ ಮಣ್ಣಲ್ಲಿ ವರ್ಕ್ ಮಾಡಿದಾಗಲೇ ನಿಮ್ಗೆ ಗೊತ್ತಾಗೋದು ಅದರ ಸತ್ವ ನಮಗೆ ಎಷ್ಟಿದೆ, ಹೇಗಿದೆ, ನಮಗೇನು ಬೇಕು ಅನ್ನೋದು ಅರ್ಥ ಆಗುತ್ತೆ ಸ್ನೇಹಿತರೆ. ನಿಮಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಿದ್ದರೆ 6360446978 ಈ ನಂಬರ್ಗೆ ಕಾಲ್ ಮಾಡಿ ಸ್ನೇಹಿತರೆ. ಲೈಕ್ ಮಾಡಿ, ಶೇರ್ ಮಾಡಿ ಸ್ನೇಹಿತರೆ. ನೀವು ಶೇರ್ ಮಾಡೋದ್ರಿಂದ ಎಷ್ಟೋ ಜನಗಳು ಲ್ಯಾಂಡ್ಗಳು ಹುಡುಕ್ತಾ ಇರ್ತಾರೆ. ಬೇರೆ ಕಡೆಲ್ಲ ಬಾಯಿಗೆ ಬಂದು ರೈಟ್ಗಳೆಲ್ಲ ಹೇಳ್ತಾ ಇದ್ದಾರೆ. ಇವರೇನಂತ ಜಾಸ್ತಿ ಹೇಳಿಲ್ಲ, 33 ಲ್ಯಾಕ್ಸ್ ಹೇಳಿದ್ದಾರೆ. ನೇರ ಕೂತ್ಕೊಳ್ಳೋಣ, ರೈತರ ಹತ್ರ ಮಾತಾಡೋಣ ಸ್ನೇಹಿತರೆ. ನಮ್ಮ ರೇಟ್ಗೆ ಅವರು ಬರ್ತಾರೆ ಅನ್ನೋ ನಂಬಿಕೆ ನಮ್ಮಲ್ಲಿದೆ. ಆಮೇಲೆ ಜಾಸ್ತಿ ಹೆಚ್ಚು ಕಡಿಮೆ ಆಗಲ್ಲ ಸ್ನೇಹಿತರೆ, ಸ್ವಲ್ಪನೇ. ನಮಸ್ಕಾರ, ಧನ್ಯವಾದಗಳು.